ಯಾರು ಬಂದಿರೋ ಮನೆ ಈಗ? ಯಾರು ಯಜಮಾನ್ರು ಯಾರು? ಏ ಬರಲ್ಲೇ, ಸಾಲ ಮಾಡಿ ವ್ಯಾಪಾರ ಮಾಡೋದು ಯಾವುದೋ ದೇವ್ರು ಹಿಡಿತಾ? ಯಾರು ಹೇಳಿದ್ದೆ? ಪಕ್ಕ ಮನೆ ಹೇಳ್ಕೊಟ್ಟಿದ್ದೆ ಅಲ್ಲ, ಪಕ್ಕ ಮನೆ ಯಾರು ಹೇಳ್ಕೊಟ್ಟಿದ್ದೆ ಸಾಲ ಮಾಡ್ರಿ ಅಂತ. ಇದೇ ಗುಡ್ಲಮ್ಮ ನಮ್ಮದು. ನನಗೂ ಹೇಳ್ಕೊಟ್ರು ಕೋಟಿ ಕೋಟಿ ಮನೆ ಕಟ್ಟೋಣ ಅಂತ. ಕಾಣಿಕೆ ಡಬ್ಬಿ ಇಡೋದು ದರ್ಶನ ಕಟ್ಟಿದ್ದೀನಿ ನಾನು. ಅದೇ ಮನೆ 18 ಸೆಂಟಿಗೆ ಎಲ್ಲ ಕಟ್ಟಿ ಅವೇ ಕಾರ್ಗಳು ಎಲ್ಲ ಹೊಳ್ತೀನಿ ನೋಡಿ. ನಿಮಗೆ ನೋಡೋಕೆ ಏನು ಸಾಲ ಮಾಡಿದ್ದಿಲ್ಲ? ಹೋಗಿ ಹುಷಾರು ಬಂದ್ರೆ ಅಷ್ಟೇ. ಹಾಂ, ಏನು ಸಾಲ ಮಾಡಿದ್ವಿ? ಎಲ್ಲರೂ ಸಾಲ ಮಾಡಿದಾರೆ. ಇವ್ರು ಮಾಡ್ತಿದ್ರು ವ್ಯಾಪಾರ. ನೀನು 1080 ಆರಾಮಿದ್ದಿ ಅಲ್ಲಮ್ಮ. ನೀವು ದುಡೀರಿ, ನಾನಂತೂ ಸಾಲ ಮಾಡುವಂಥ ದೇವ್ರು ಹೇಳುತ್ತಾ? ನಮ್ಮನ್ನು ಬೇಡ ಅಂದಿರಮ್ಮ ದೊಡ್ಡವ್ರು. ಹಿಂಗೆ ಮಾಡಿ ಹೀಗೆ ಮಾಡಿ ಅಲ್ಲ, ದೇವ್ರು ಹೇಳಿತಾ ಸಾಲ ಮಾಡೋಂತ? ನಾವು ಇಷ್ಟು ಜನ ಮಕ್ಕಳಮ್ಮ, ಎಲ್ಲ ಓದಿದ್ವಿ ನಾವು. ಎಲ್ಲ ನೀವೆಲ್ಲ ಸುಮ್ಮ ನಾವು ಜಾಸ್ತಿ ಓದಿದ್ದೀವಿ. ಲಾರಿ ಡ್ರೈವರ್ಗಳು, ಬಸ್ ಡ್ರೈವರ್ಗಳು, ವೆಲ್ಡಿಂಗ್ ಮಾಡೋರು ನಾವು. ಸೀಟೇ ಕಂಡರಲ್ಲಮ್ಮ, ಮನೆ ಕಂಡ ಅಂತ ಬೆಳೆದಾರ ನಾವು. ಇವತ್ತು ಈ ಲೆವೆಲ್ಗೆ ಇದೆ. ನಾವು ಎಷ್ಟು ಎಲ್ಲಿ ಬೇಕು ಕೋಟಿ ಮಾಡ್ಬೋದು ನಾವು. 1 ರೂಪಾಯಿ ಸಾಲ ನನ್ನ ಬ್ಯಾಂಕ್ ಅಕೌಂಟೇ ಇಲ್ಲ ಕಣಮ್ಮ. ಯಾತ್ರ ಬಂದ್ರೀಗ ಅದೇನು ತಿಂತಾರದು? ಹಾಂ, ಕ್ಯಾನ್ಸರ್ ಸ್ವಲ್ಪ ಬಂದು ಸತ್ತೋಗ್ಬಿಟ್ಟು ನೀನು ಒಳಗೆ ಅಲ್ಲಿ ಸಲ ಅವಾಗ. ಡೈ ಅವಿವೇಕಿ, ಬುದ್ಧಿ ಇಲ್ಲ ನನಗೆ. ಹಾಂ, ಹುಷಾರಿಲ್ಲ ಮೊದಲೇ ಹೇಳ್ತಾಳ ಅಮ್ಮ. ಮತ್ತೆ ತಿನ್ಬಿಡ್ಲಿ ಆಗಲ್ಲ. ಕಾರಾಗ ಬಂದಿರಿ ಸರಿ ಅಮ್ಮ. ದೊಡ್ಡ ನೀವು ಫಸ್ಟು ಅನ್ನ ಪ್ರಸಾದ ಕೊಟ್ಟು ಅಕ್ಕಿ ತೊಗೊಳಕ್ಕಾಗತ್ತೆ ನಿಮ್ಮ ಕೈಲಿ? ಫಸ್ಟು ಅಕ್ಕಿ ತೊಗೊಳಕ್ಕಾಗುತ್ತೆ. ಇಲ್ಲಿಂದ ಅಕ್ಕಿ ಕೊಡ್ತೀನಿ, ಸ್ಯಾರಿ ಕೊಟ್ಟು ತೊಗೊಂಡೋಗಿ ಊಟ. ಏನು ಗೊತ್ತಾ, ಚಪ್ಪಲಿ ಹೊಲ್ದು ಬಿಡಿ, ಸಾಲ ಮಾಡಬೇಡಿ. ನೆಮ್ಮದಿಗಿರಿ. ನೆಮ್ಮದಿ ಮುಖ್ಯ ಕಂಡ್ರಯ್ಯ. ಕೋಟಿ ಕೋಟಿ ಇದೆ. ಯಾವನೇ ಕೋಟೆ ಕರ್ಕೊಂಬರ ಕೊಟೇಶನ್ ಇದು ಹೇಳ್ತೀನಿ ನಾನು. ಎಲ್ಲ ದೊಡ್ಡ ಸಾಲ ಬರೋ ಶ್ರೀಮಂತನೆಯ ಹೋಗ ಒಳಗೋಗಿ 84 ವರ್ಷ ದನ ಮೆಸ್ತಾನೆ. ಹೋಗೋ ಮಪ್ಪಗೊಂದು 70-76 ವರ್ಷ ಮಮ್ಮಂಗೆ ಹೋಗೋ ಮಲ್ಕಂಡೆ ಎಲ್ಲ ಕೆಲಸ ಮಾಡ್ತಾವಳೆ. ತಂಗಿ ಇದ್ದಾಳೆ ಕಣ, ನನ್ನ ತಂಗಿ ಮಕ್ಕ ಅವಳು. ತಂಗಿ ಹಂಗಿದ್ದಾಳೆ, ಚಿಕ್ಕಮ್ಮ ಹಿಂಗಿದ್ದಾಳೆ, ಚಿಕ್ಕಮೂರು ಕೆಲಸ ಮಾಡ್ತಾವಳೆ. ಅಣ್ಣ ತಮ್ಮ ಕಣ. ನಾವು ಇಬ್ಬರು ಬೆಂಗಳೂರು ಕೆಲಸ ಹೋಗ್ಯಾರೆ. ದತ್ತು ಮಕ್ಕಳು ಎಲ್ಲ ಸೈಕಲ್ ಮರ ಎಲ್ಲವಾ. ಸಿನಿಮಾ ಹೀರೋ ಕಣ ಇವನು, ಸಿನಿಮಾ ನಟ. ತಾಯಿ ಕಿಡ್ನಿ ಫೇಲ್ ಅಂತೆ. ತಾಯಿ ಹುಷಾರಾಯ್ತೀನಿ ಬಂತ. ಅಮ್ಮ ಅಡುಗೆ ಮಾಡ್ತಿದ್ದು ಬಂದು ಇಲ್ಲಿ ಕೆಲಸ ಮಾಡ್ತಾವನೆ. ಏನು ನೀವೆಲ್ಲ ಏನರಪ್ಪ ನೀವೆಲ್ಲ? ನನ್ನ ಮಕ್ಕಳಿಗೆ ಮಾಸ್ಟ್ರು ಕಣೆ ಅವನು. 8 ವರ್ಷ ಮಗು ಆಯ್ತು. ಕತ್ತು ಹಿಡ್ಕೊಂಡು ತೆಗಿಬೇಕು. ಕತ್ತು ಬಂದು ಕಸ ಮಾಡಕ್ಕೆ ಬಂದ ಮಾಸ್ಟರ್ ಕಸ ಬಿಟ್ಟು ಈ ಒಳ್ಳೊಳ್ಳೆ ಕೆಲಸ ಮಾಡ್ರಯ್ಯ. ಸಾಲ ಮಾಡಿಬಿಟ್ಟು ದೇವ್ರು ಬರುತ್ತೆ ಅಂದ್ರೆ ಜನಗಳಿಗೆ ಒಂದು ಹುಚ್ಚಿಡ್ಬಿಡಿದೆ. ಎಲ್ಲ ಚೀಟಿ ದುಡ್ಡು ಒಂದೇ. ಆಮೇಲೆ ಮತ್ತು ಈಗ TV ಸೀರಿಯಲ್ಗಳು ತೋರಿಸ್ತಾರೆ. ಎಲ್ಲ ಭ್ರಮೆಗಳು ಹುಟ್ಟಿಸ್ಬಿಡ್ತಾರೆ. ನಿಮಗೆ ಕಂಪ್ನಿ ಮಾಡ್ಬೋದು, ಉದ್ಧಾರ ಆಗ್ಬೋದು ಅಂತ. ಅವ್ರು ದುಡ್ಡು ಮಾಡ್ತಾರೆ. ಜನಗಳೆಲ್ಲ ಮರಳಾಗ್ತಾರೆ. ಅಲ್ಲ ಅಂತಮ್ಮ, ಕರೆಕ್ಟೇನಾ? ಅವ್ರೇನೋ TV ಸಿನಿಮಾ ತೋರ್ಸ ನಡೀತಾನಂತಮ್ಮ. ನಡೆಯೋಕ್ಕಾಗುತ್ತಾ? ಅವ್ರ ಸಿನಿಮಾದಲ್ಲಿ ಏನು ನಡೀತದೆ ಎಲ್ಲ ನಿಜ ಅಳವಡಿಸೋಕ್ಕಾಗುತ್ತಾ? ತಲೆಯಲ್ಲಿ ಬುದ್ಧಿ ಇರಬೇಕಲ್ಲ ಅವ್ರಿಗೆಲ್ಲ. ಇಷ್ಟೊಂದು ಜನಸಾಂದ್ರಣಿರೋ ನಾನೇ ಆದ ಗುಡ್ಲಾಗಿದ್ದೀನಿ ಕಣ. ಯಾವ ಇದೇ ಮನೆ ನೀನೇನಯ್ಯ? ಎಲ್ಲ 4 ಜನ ಸಹಾಯ ಮಾಡೋಂಗೆ ಬದುಕದಯ್ಯ. ಏನು ಸಿಂಗೇರಿ ಕರೆಕ್ಟೇನವ? ಸಾಲ ಮಾಡಿ ದೇವ್ರು ವ್ಯಾಪಾರ ಮಾಡುವಂತೇನವ? ಎಷ್ಟೋ ಜನ ಬಂದು ನಂಗೆ ಹೇಳ್ಕೊಟ್ಟಾರೆ. ಹಿಂಗೆ ಮಾಡಿ ಹೈಕೋರ್ಟ್ ಎಂತೆಂಥ ನೆಗದು ಬಿದ್ದವ್ರು ನೀನೇ ಮಾಡ್ತೀಯ? ಲೈ ಹೀಗ್ಯಾಕಲ್ಲ ಆಯ್ತು. ನಿಮ್ಮ ಮಕ್ಕಳು ಸಾಕ್ರ ಲೈ. ಮಕ್ಕಳು ಅನಾಥ ಮಾಡ್ಬಿಡ್ತೀರಿ. ಹಾಂ, ಏನು ಮಾಡ್ತೀರಿ? ದೊಡ್ಡವರೆಲ್ಲ ಏನು ಮಾಡ್ತಾರೆ? ಮಕ್ಕಳು ಅಟ್ಟೆ ಒಂದು ಬಿಡಮ್ಮ. ಯಾವನ ಒಬ್ಬತ್ತ ಓದಿರ ನಾ ಬರೀ ಅದೇ ಕೆಲಸ ಮಾಡ್ತೀನಿ ಅಲ್ಲಿ ಎಲ್ಲಿದೆ ಅಲ್ಲೇ ಮಾಡ್ತೇನೆ. ನೀನು ಆ ಥರ ಸ್ವಾಮೀಜಲ್ಲ ನಾನು. ಅವ್ರಾಗಂಗೆ ಸಹಾಯ ಮಾಡ್ತೀವಿ. ಬದುಕೋದಾರ ಮಾರು ಸಹಾಯ ಮಾಡ್ತೀವಿ. ಎಲ್ಲ ನಿಲ್ಸ್ಬಿಟ್ಟಿದ್ದೀವಿ ಸಹಾಯ ಮಾಡೋದ. ಅಲ್ಲೇ ಬಂದು ಇವ್ನು ಕೇಳ್ತಾರೆ. ಅವ್ರು 50 ಲಕ್ಷ ಸಾಲ ಏನು ತೀರೋದ್ರೆ ಯಾರು ತೀರಿಸ್ತಾರೆ? ಪಕ್ಕ ಮೇಲೆ ಒಂದು ತೀರಿಸ್ತಾರ? ನಿಮ್ಗೆ ಗಂಡ ಅನಿಸ್ತೀನಿ ಸರ್ ದಿವಸ ಎಷ್ಟು ತಿಂತಾನೆ ಅನ್ಸ? ಸಾರ ಎಷ್ಟು ತಿಂತ ದಿವಸ ಅವನು? ಅದು 10 ರೂಪಾಯಿ ಹೋಯ್ತಲ್ಲ. ಎಷ್ಟಾಯ್ತು? 300 ರೂಪಾಯಿ ಅಲ್ಲೇ ಹೋಯ್ತಲ್ಲ. 300 ರೂಪಾಯಿ ಕಟ್ಬೋದಲ್ಲ ಸಾಲ? ಅದಾಗಲ್ಲ. ಉಡ್ಕ ಸಾರು ತಿನ್ನಲೇಬೇಕು, ಬಿಡಿ ಸಿಗರೇಟ್ ಸೇದಲೇಬೇಕು. ಅದರಲ್ಲಿ ಆಗೋದೇ ಇಲ್ಲ. ಹಾಂ, ಆಮೇಲೆ ಹೇಳ್ಕೊಳ್ಳೋದು ಸುಸ್ತಾಗುತ್ತೆ. ಬೇಜಾರು ಎಣ್ಣೆ ಹೊಡಿತೀವಿ. ಅವೆಲ್ಲ ಎಣ್ಣೆ ಹೊಡೆಯೋದೇ ಇಲ್ಲ. ಮಲಗದ 12 ಗಂಟೆ ನಾವು ಎಲ್ಲ ತೊಳೆದು ಬಳ್ದು ಕಸ ಹೊಡ್ತೀವಿ. ಎಲ್ಲಿ ಜಾತಿ ದುಡೀರಿ. ಹೇಳ್ಕೊಳ್ಳೋದು ಒಂದು ನಮ್ಮ ಜಾತಿ ಅಂತ ಹೇಳ್ಕೊಂತೀರಿ. ನಾವು ಇದೊಂದು ಹೇಳ್ಕೊಂತೀರಿ. ನಾವು ಮುಂದೆ ಹೋಯ್ದೀವಿ ಹಿಂದೆ ಹೋಯ್ದೀವಿ ಅಂತಂತೀರಿ. ಯಾರೋ ಪುಣ್ಯ ಪ್ರಸ ಹೇಳ್ಕೊಂತೀರಿ. ದಂಧೆ ಮಾಡ್ತೀರಿ. ಇವರು ಸಹಾಯ ಮಾಡ್ತೀನಿ ನಾನು. ಮತ್ತೆ ಏನಾರು ಮಾಡಿ ಮತ್ತೆ ಹೊರ ಕೊಟ್ಬಿಡ್ತೀನಿ. ಬಂದು ಯಾವ ಊರ್ಲ ನಿಂದ ಅಲ್ಲಿ ಬಂದು ಅಲ್ಲಿ ಬಾರಿಸ್ಬಿಡ್ತೀನಿ ನಿನ್ನ. ಹೀಗೆ ಅಂತ ಮೇಲೆ ಹೇಳು ಮನೆಗೆ ಯಾವ ಕೊಟ್ಟಿದ್ದು ಒಂದು ಇದು ಎಷ್ಟು ತಿಂಗಳು ಮಗದ ಸಬ್ಬಲ್ಲೇ ಹಾಲು ಇದು ಕೊಡು. ಇದು ಅಕ್ಕಿ ಕೊಡಿದ್ವಿ ಅವ್ರಿಗೆ, ಸ್ಯಾರಿ ಕೊಡಿದ್ವಿ. ಎಲ್ಲ ಅವನು ಬರಲಿಲ್ಲ. ಎಲ್ಲ ಅವನು ಮಾಸ್ಟರ್ ಎಣ್ಣೆ ಮಾಸ್ಟರ್ ಬರಲಿ. ಅಮ್ಮ ದೊಡ್ಡರಲ್ಲ ಎಂತ ಕೆಲಸ ಮಾಡ್ತೀರಿ ಹೇಳಿ? ಹಾಂ, ಇವೆಲ್ಲ ಬರೀ ಹಿಂಗೆ ಮುಟ್ಟಿ ಸಾಕು. ಖಾಲಿ ಬಿಡ್ಕೊಂಡು ದೊಡ್ಡಸ್ಗೆ ಎಲ್ಲ ಕಣಮ್ಮ. ಅದೆಲ್ಲ ಸುಮ್ಮನೆ ಯಾರೋ ಮಾಡ್ಕೊಂಡು ಭ್ರಮೆಗಳು ಅವೆಲ್ಲ. ಹಾಂ, ನಾನೇನು ದೊಡ್ಡ ಪಂಡಿತ ಅಲ್ಲ ಕಣಮ್ಮ. ಏನು ದೇವ್ರ ಕೈ ಸಿಗಿತ್ತು ಅಷ್ಟೇ. ದೊಡ್ಡರೆಲ್ಲ ಖಾಲಿ ಬೀಳ್ತಿರಲ್ಲ. ಎಲ್ಲ ಆಯ್ತದೆ ಸರ್ ಕೊಡಿ. ನೀನು ಬೀಳ್ತೀಯಾ? ಕತ್ತು ಮುರ್ಬಿಡ್ತೀನಿ ನಿಂದ. ನೀರು ಹಿಂಗೆ ಮುಟ್ಟು. ಫಸ್ಟ್ ಅನ್ನ ಪ್ರಸಾದ ಕೊಡ್ತಾರೆ, ಸಮಾಧಾನವಾಗಿರಿ. ಮತ್ತೆ ಇದಕ್ಕೆ ಊಟ ಮಾಡ್ತಿಲ್ಲ. ಅವಾಗ ದೋಷ ಬರಲ್ವಾ ನಮ್ಗೆ? ಫಸ್ಟ್ ಊಟ ಮಾಡಿ ಆಮೇಲೆ ಕೈ ತಗೋಬೇಕು. ನಿಂಗೆ ಸಮಾಧಾನ ಆಯ್ತಾ? ನಾವೀಗ
ಮಾತಾಡೋಣ ಸ್ವಲ್ಪ. ಹೇಳದ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅನ್ನ ಪ್ರಸಾದ ಕೊಡ್ತಾರೆ, ತಗೊಳ್ಳಿ ಊಟ ಮಾಡಿ, ಆರಾಮಾಗಿ ಕೂತಿರಿ, ಮಾತಾಡಿಸ್ತಾರೆ. ಅರ್ಜೆಂಟ್ ಮಾಡಬಾರ್ದು.